ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಡುವಂತಹ ಬಂಗು ಅಂದರೆ ಪಿಗ್ಮೆಂಟೇಷನ್ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಹೋಮ್ ರೆಮಿಡಿ ಆಗಿದ್ದು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಈ ಒಂದು ಮೆಥಡ್ನಲ್ಲಿ ನೀವು ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡಿ ಯೂಸ್ ಮಾಡಿದ್ದೇ ಆದಲ್ಲಿ ಎಷ್ಟೇ ಹಳೆಯದಾದಂತಹ ಪಿಗ್ಮೆಂಟೇಷನ್ ಆದರೂ ಸಹ ಕೂಡ ಶಾಶ್ವತವಾಗಿ ನಿವಾರಣೆ ಆಗೋದಕ್ಕೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಪಿಗ್ಮೆಂಟೇಷನ್ ನಿವಾರಣೆ ಆಗೋದಕ್ಕೆ ಮೊದಲನೇದಾಗಿ ತೆಗೆದುಕೊಂಡಿರುವಂತಹ ಇಂಗ್ರೀಡಿಯೆಂಟ್ ಬಂದು ಮೆಂತೆ ಕಾಳಿನ ಪುಡಿ. ಮೆಂತೆ ಕಾಳನ್ನು ಯಾವುದೇ ಕಾರಣಕ್ಕೂ ಉರಿಬಾರದು. ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ರೆಡಿ ಮಾಡಿ ಒಂದು ಸಲ ಏನು ಮಾಡಿ ಫಿಲ್ಟರ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಒಂದು ಫಿಲ್ಟರಿಂದ ನಾನು ಜರಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾದಂತಹ ಒಂದು ಪೌಡರ್ ಅನ್ನೋದು ನಮಗೆ ಸಿಗುತ್ತೆ. ಮೆಂತೆ ಕಾಳು ತುಂಬಾ ಒಳ್ಳೆಯದು ಸ್ನೇಹಿತರೆ. ಮೇಯ್ನಾಗಿ ಪಿಗ್ಮೆಂಟೇಷನ್ ಸಮಸ್ಯೆಯನ್ನು, ಮುಖದಲ್ಲಿನ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಪೌಡರ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ, ಮೆಂತೆ ಕಾಳಿನ ಪುಡಿ. ಸೊ ನಂತರ ನಾನು ಇಲ್ಲಿ ಬಳಸ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಬಂದು ಅಡಿಕೆಯನ್ನು ಪುಡಿ ಮಾಡಿ ನೀರಲ್ಲಿ ನಾನೇನು ಮಾಡಿದ್ದೀನಿ, ಸುಮಾರು 1 ಅವರ್ ನೆನೆಸಿಟ್ಟಿದ್ದೀನಿ. ಅಡಿಕೆಯ ನೀರು ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಂದರೆ ನಾರ್ಮಲಾಗಿ ಎಲೆ ಅಡಿಕೆ ಎಲ್ಲ ಹಾಕ್ಕೊಳ್ತೀವಲ್ವ, ಸೊ ಅದೇ ಅಡಿಕೆಯನ್ನು 2 ನಾನು ಪುಡಿ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆ. ನಮಗೆ ಈ ಪುಡಿ ಏನು ಬೇಕಾಗೋದಿಲ್ಲ, ಆ ನೀರು ಮಾತ್ರ ಬೇಕಾಗುತ್ತೆ. ಚೆನ್ನಾಗಿ ಕಿವುಚಿ ಆ ನೀರನ್ನು ಮಾತ್ರ ತೆಗೆದುಕೊಳ್ಳಿ. ಅಡಿಕೆಯ ನೀರು ತುಂಬಾ ಒಳ್ಳೆಯದು. ಮೇಯ್ನಾಗಿ ಅಡಿಕೆ ಬಂದು ಮುಖದಲ್ಲಿನ ಪಿಗ್ಮೆಂಟೇಷನ್ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಶೋಧಿಸ್ಕೊಂಡು ತಗೊಳ್ತಿದ್ದೀನಿ. ಕೇವಲ ಆ ನೀರು ಮಾತ್ರ ಬೇಕಾಗುತ್ತೆ. ಈ ರೀತಿಯಾದಂಥ ಅಡಿಕೆ ಬೇಕಾಗೋದಿಲ್ಲ ನಮಗೆ. 1 ಅವರ್ ನೆನೆಸಿಡಿ. ಕ್ಲೀನಾಗಿ ಅದರಲ್ಲಿರುವಂತಹ ಗುಣಗಳೆಲ್ಲ ಸಾಕುಡೇನೋ ಆ ಒಂದು ನೀರಿಗೆ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಸೊ ಅನಂತರ ಆ ಒಂದು ನೀರನ್ನು ಈ ಒಂದು ಮಿಶ್ರಣಕ್ಕೆ, ಅಂದರೆ ಮೆಂತೆ ಕಾಳು ಆಗಲೇ ಹಾಕ್ಕೊಂಡಿರ್ತೀನಲ್ವ, ಸೊ ಆ ಒಂದು ಪೌಡರ್ಗೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಂತರ ಏನು ಮಾಡ್ತಿದ್ದೀನಿ, ಒಂದೇ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಅರಿಶಿನ, ಒಂದು ಚಿಟಿಕೆ ಆದರೆ ಸಾಕಾಗತ್ತೆ. ಅಡಿಕೆನೂ ಅಷ್ಟೇ ಮೇಯ್ನಾಗಿ ಪಿಗ್ಮೆಂಟೇಷನ್ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ದೆನ್ ಬಂದು ಮೆಂತೆಕಾಳು ಅಷ್ಟೇ, ಮತ್ತು ಅರಿಶಿನೂ ಅಷ್ಟೇ ಸ್ನೇಹಿತರೆ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ನಿಜವಾಗ್ಲೂ ಮಿರಾಕಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ಕಾಸ್ಟ್ಲಿ ಆದಂತಹ ಒಂದು ಕ್ರೀಮ್ಗಳನ್ನು ಅಪ್ಲೈ ಮಾಡಿ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಅನ್ನೋದಾದರೆ ಈ ಒಂದು ಮೆಥಡ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಒಮ್ಮೆಲೆ ನೀವು ರೆಡಿ ಮಾಡಿ 1-2-3 ದಿನಗಳ ಕಾಲ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಸೊ ಫೈನಲಿ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಮಗೆ ರೆಡಿ ಆಗಿದೆ. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಮೊದಲನೇದಾಗಿ ಇದನ್ನು ಹಚ್ಚೋದಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ನೀವು ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಅನಂತರ ಫೇಸ್ನ ಕ್ಲೀನಾಗಿ ಡ್ರೈ ಮಾಡಿ ಎಲ್ಲಿ ಪಿಗ್ಮೆಂಟೇಷನ್ ಆಗಿರುತ್ತೋ ಅಲ್ಲಿ ಮಾತ್ರ ಹಚ್ಕೊಳ್ಬೇಕಾಗತ್ತೆ. ಅಲ್ಲಿ ಮಾತ್ರ ಈ ರೀತಿಯಾಗಿ ಕೈನಿಂದ ತೆಗೆದುಕೊಂಡು ಅಲ್ಲಿ ಮಾತ್ರ ಹಚ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಹಚ್ಕೊಳ್ಬೇಕಾಗುತ್ತೆ ಅಷ್ಟೇ. ಡೈರೆಕ್ಟಾಗಿ ಎಲ್ಲಿ ಪಿಗ್ಮೆಂಟೇಷನ್ ಆಗಿದೆಯೋ ಅಲ್ಲಿ ಮಾತ್ರ ಹಚ್ಕೊಳ್ಳಿ. ಫೇಸ್ಗೆಲ್ಲ ಬೇಕಾಗೋದಿಲ್ಲ. ಎಲ್ಲಿ ಪಿಗ್ಮೆಂಟೇಷನ್ ಅಂದರೆ ಕಪ್ಪು ಕಲೆಗಳಾಗಿರ್ಬೋದು, ಬಂಗಾಗಿರ್ಬೋದು, ಸೊ ಅಲ್ಲಿ ಮಾತ್ರ ಹಚ್ಕೊಳ್ಬೇಕಾಗತ್ತೆ. ಹಚ್ಚಿದಾದ ನಂತರ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಆದಷ್ಟು ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನೀವು 3 ದಿನಗಳ ಕಾಲ ಸತತವಾಗಿ ಒಂದು ಸಲ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ರೆಡಿ ಮಾಡಿ ಇಟ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಡೇ ರೆಡಿ ಮಾಡಿದ ದಿನ ಮತ್ತು ನೆಕ್ಸ್ಟ್ ಡೇ ಮತ್ತು ಇನ್ನೊಂದು ದಿನ 3 ಡೇಸ್ ಕಂಟಿನ್ಯೂಸ್ ಆಗಿ ಇದನ್ನು ಹಚ್ಚಿದ್ರೆ ಸಾಕಾಗುತ್ತೆ. ಎಷ್ಟೇ ವರ್ಷದ ಒಂದು ಹಳೆಯ ಬಂಗಾಗಿರ್ಬೋದು ಕ್ಲೀನಾಗಿ ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಇದನ್ನು ನಾನು ಸಹ ಕೂಡ ಟ್ರೈ ಮಾಡಿದ್ದೆ ಒಬ್ಬರ ಮೇಲೆ. ಸೊ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಸೊ ಒಳ್ಳೆ ರಿಸಲ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ನೀವು ಸಹ ಕೂಡ ಒಮ್ಮೆ ಯೂಸ್ ಮಾಡಿ ನೋಡಿ. 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. 3 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ಮಿಶ್ರಣವನ್ನು ಹಚ್ಚಿದ್ದೆ ಆದಲ್ಲಿ ಫೇಸ್ಗೆ, ಸೊ ನಿಮ್ಮ ಮುಖದಲ್ಲಿನ ಪಿಗ್ಮೆಂಟೇಷನ್ ಅನ್ನೋದು ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಮತ್ತೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ, ಇದನ್ನು ನೆಕ್ಸ್ಟ್ ಡೇ ಇಡೋದ್ರಿಂದ ಏನಾಗುತ್ತೆ, ಮೆಂತೆ ಕಾಳು ಹಾಕಿರ್ತೀರಲ್ಲ, ಸೊ ಫುಲ್ಲು ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಸೊ ಬೇಕಿದ್ದಲ್ಲಿ ನಂತರ ನೀವು ಸ್ವಲ್ಪ ರೋಸ್ ವಾಟರ್ನ ಹಾಕಿ, ಇಲ್ಲಾಂದರೆ ನಾರ್ಮಲ್ ಕುಡಿಯುವಂತಹ ನೀರನ್ನೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸೊ ನಂತರ ಹಚ್ಕೊಳ್ಬೋದು. ಸೊ ಏನೂ ಆಗೋದಿಲ್ಲ ಸ್ನೇಹಿತರೆ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.